ನಿಮ್ಮ ನ್ಯೂಸ್ ರೂಮ್ಗೆ ಸ್ವಾಗತ. ನಾನು ಮಾಲ್ತೇಶ್. ರಾಜ್ಯ ಬಿಜೆಪಿಯ ಹೊಸ ತಂಡ ರಚನೆಯಾದ ಬಳಿಕ ಮೊದಲ ಕೋರ್ ಕಮಿಟಿ ಸಭೆ ಇವತ್ತು ಬೆಂಗಳೂರಿನಲ್ಲಿ ನಡೆದಿದೆ. ಈ ಸಭೆಯಲ್ಲೂ ಕೂಡ ಪ್ರಧಾನ ಅಜೆಂಡಾ ಇದ್ದಿದ್ದು ಅಂತ ಅಂದ್ರೆ ಅದು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಮಾತಿನ ನಾಗಾಲೋಟಕ್ಕೆ ಬ್ರೇಕ್ ಹಾಕುವಿಕೆ. ಹಾಗಾದ್ರೆ ಇವತ್ತು ಕೋರ್ ಕಮಿಟಿ ಸಭೆಯಲ್ಲಿ ಏನೇನಾಗಿದೆ ಬನ್ನಿ ನೋಡೋಣ. ₹40,000 ಕೋಟಿ ವ್ಯವಹಾರ ಐತಿ ನಮ್ಮ ಸರ್ಕಾರ ತುಡುಗ್ರೆ ಅಲ್ಲ. ಮೊದಲೇದು ಯಡಿಯೂರಪ್ಪ ಹೋಗೋರು ಹೊಸ ಪಾರ್ಟಿ ಮಾಡಿದ್ರಲ್ಲ, KJP 1 ಇದು KJP 2, ಇನ್ನು ಮುಂದಿನ ಅವ್ರ ಮೊಮ್ಮಗ ಬಂದ KJP 3. ನಾಲಿಗೆಗೂ ಮಿದುಳಿಗೆ ಅವ್ರಿಗೆ ಲಿಂಕೇ ಇಲ್ಲ. ಆ ರೀತಿ ಅರೆ ಹುಚ್ಚಂತೆ ಮಾತಾಡ್ತಾರೆ. ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತ ಇದ್ರೆ ಜನರಿಗೆ ಗಮನವನ್ನು ಸೆಳೆದಿದ್ದಾರೆ. ದಿನೇ ದಿನೇ ಹೆಚ್ಚುತ್ತಲೇ ಇದೆ ಬಿಜೆಪಿಯಲ್ಲಿ ಯತ್ನಾಳ್ ಟೀಕೆಯ ಟೆನ್ಷನ್. ₹10,000 ಕೋಟಿ ಹೊಡೆದಾರ, ಅದ್ರೊಳಗ ₹40,000 ಕೋಟಿ ವ್ಯವಹಾರ ಐತಿ ನಮ್ಮ ಕರೋನಾ. ಇದು ರಾಜ್ಯ ಬಿಜೆಪಿಯ ವಾಸ್ತವ ಸ್ಥಿತಿ ಅನ್ಬೇಕೋ ಅಥವಾ ದುಸ್ಥಿತಿ ಅನ್ಬೇಕೋ ಗೊತ್ತಿಲ್ಲ. ಮಗ್ಗಲ ಮುಳ್ಳಾಗಿ ಕಾಡ್ತಿರೋ ಯತ್ನಾಳ್ ಅಂದ್ರೆ ಅದೇ ಪಕ್ಷದ ನಾಯಕರೇ ಬೆಚ್ಚಿ ಬೀಳ್ತಿದ್ದಾರೆ. ಯತ್ನಾಳ್ ಮಾಡ್ತಿರೋ ಆರೋಪದಲ್ಲಿ ಎಷ್ಟು ಸತ್ಯವೋ ಎಷ್ಟು ಸುಳ್ಳೋ ಗೊತ್ತಿಲ್ಲ. ಆದ್ರೆ ಯತ್ನಾಳ್ ಬಾಯಿ ಬಿಟ್ರೆ ಬಿಜೆಪಿ ನಾಯಕರೇ ಕಸಿವಿಸಿಗೆ ಬೀಳ್ತಾರೆ. ಹೀಗಾಗಿ ಯತ್ನಾಳ್ ಬಾಯಿ ಮುಚ್ಚಿಸೋಕೆ ಬಿಜೆಪಿಯಲ್ಲಿ ಸರ್ವ ಪ್ರಯತ್ನವೂ ನಡೀತಿವೆ. ನಿನ್ನೆಯಷ್ಟೇ ವಿಜಯೇಂದ್ರ ನೇತೃತ್ವದಲ್ಲಿ ಬಿಜೆಪಿ ಪದಾಧಿಕಾರಿಗಳ ಸಭೆ ನಡೆದಿತ್ತು. ಯತ್ನಾಳ್ ಹೇಳಿಕೆ ಬಗ್ಗೆ ಚರ್ಚೆಯಾಗಿತ್ತು. ಇಂದು ನಡೆದ ಕೋರ್ ಕಮಿಟಿ ಸಭೆಯನ್ನು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರೇ ಆಕ್ರಮಿಸಿಕೊಂಡಿದ್ದರು. ಯತ್ನಾಳ್ ಬಹಿರಂಗ ಹೇಳಿಕೆಯನ್ನ ಸ್ಥಗಿತಗೊಳಿಸುವ ಕುರಿತು ಪ್ರಸ್ತಾಪ ಮಾಡುವ ನಿರ್ಧಾರವನ್ನ ನಿನ್ನೆಯೇ ಕೋರ್ ಕಮಿಟಿ ಸದಸ್ಯರು ತೆಗೆದುಕೊಂಡಿದ್ದರು. ಅದರಂತೆ ಮಾಜಿ ಸಿಎಂ ಡಿ.ವಿ. ಸದಾನಂದಗೌಡ ಸೇರಿದಂತೆ ಕೋರ್ ಕಮಿಟಿ ಸದಸ್ಯರು ಇಂದು ಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ತಮ್ಮ ಇತಿಮಿತಿಯಲ್ಲೇ ಯತ್ನಾಳ್ ವಿಚಾರವನ್ನ ಕೋರ್ ಕಮಿಟಿ ಚರ್ಚಿಸಿದ್ದು ವರಿಷ್ಠರಿಂದಲೇ ಹೇಳಿಸುವ ಆಗ್ರಹವನ್ನ ವ್ಯಕ್ತಪಡಿಸಿದೆ. ಸಭೆಯಲ್ಲಿ ಯತ್ನಾಳ್ ವಿಷಯ ಪ್ರಸ್ತಾಪ ಮಾಡಿದ್ದು ಶಾಸಕ ಯತ್ನಾಳ್ ಹೇಳಿಕೆಯಿಂದ ಪಕ್ಷಕ್ಕೆ ಮುಜುಗರ ಆಗ್ತಿದೆ. ಹೀಗಾಗಿ ಯತ್ನಾಳ್ರನ್ನ ಪಕ್ಷದ ವರಿಷ್ಠರು ಕರೆದು ಮಾತನಾಡಬೇಕು, ಯತ್ನಾಳ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು, ಇಲ್ಲವೇ ಯತ್ನಾಳ್ ಬಹಿರಂಗ ಹೇಳಿಕೆಗೆ ಫುಲ್ ಸ್ಟಾಪ್ ಹಾಕಬೇಕು ಅಂತ ಮಾಜಿ ಸಿಎಂ ಸದಾನಂದಗೌಡ ಸೇರಿ ಹಲವರಿಂದ ಪ್ರಸ್ತಾಪ ಮಾಡಿದ್ದಾರೆ. ನಾಯಕರ ಚರ್ಚೆಗೆ ಮಾಜಿ ಸಿಎಂ ಯಡಿಯೂರಪ್ಪ ಕೂಡ ಸಹಮತ ವ್ಯಕ್ತಪಡಿಸಿದ್ದಾರೆ. ಕೇಂದ್ರದ ಶಿಸ್ತು ಸಮಿತಿಗೆ ಯತ್ನಾಳ್ ವಿರುದ್ಧ ಕಂಪ್ಲೇಂಟ್. ಯತ್ನಾಳ್ ಬಾಯಿ ಮುಚ್ಚಿಸಲೇಬೇಕು ಅಂತ ಕೆಲವರು ಹಠ ತೊಟ್ಟಿದ್ದಾರೆ. ಆದ್ರೆ ರಾಜ್ಯ ನಾಯಕರ ಕೈಯಲ್ಲಿ ಏನೂ ಅಧಿಕಾರ ಇಲ್ಲದೆ ಇರೋದ್ರಿಂದ ಸೈಲೆಂಟ್ ಆಗಿದ್ದಾರೆ. ಹೀಗಾಗಿ ಕೇಂದ್ರದ ಶಿಸ್ತು ಸಮಿತಿಗೆ ವರದಿ ಅರ್ಥಾತ್ ಯತ್ನಾಳ್ ವಿರುದ್ಧ ಕಂಪ್ಲೇಂಟ್ ಕೊಡೋ ವಿಚಾರವಾಗಿಯೂ ಚರ್ಚೆ ನಡೆದಿದೆ. ಯತ್ನಾಳ್ ಶಾಸಕರಾಗಿರೋ ಕಾರಣ ರಾಜ್ಯ ನಾಯಕರು ಏನೂ ಮಾಡೋಕ್ಕಾಗೋದಿಲ್ಲ. ಹೀಗಾಗಿ ರಾಷ್ಟ್ರೀಯ ಅಧ್ಯಕ್ಷರ ಗಮನಕ್ಕೆ ತರಲು ಮುಂದಾಗಿದ್ದಾರೆ. ಹೀಗೆ ಬಿಟ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗಲಿದೆ. ಕ್ರಮ ಕೈಗೊಳ್ಳದೇ ಇದ್ರೆ ಉಳಿದವರಿಗೆ ಭಯ ಇರಲ್ಲ. ಇದೊಂದು ಕೆಟ್ಟ ಉದಾಹರಣೆಯಾಗಲಿದೆ. ಅಲ್ಲದೆ ಪಕ್ಷದ ನಾಯಕತ್ವವನ್ನೇ ಪ್ರಶ್ನೆ ಮಾಡಿದ್ರೆ ಜನರ ಮುಂದೆ ಹೋಗೋದು ಕಷ್ಟವಾಗಲಿದೆ ಅನ್ನೋ ಅಭಿಪ್ರಾಯ ಬಂದಿದೆ. ಹೀಗಾಗಿ ಕೇಂದ್ರದ ಶಿಸ್ತು ಸಮಿತಿಗೆ ವರದಿ ನೀಡಲು ರಾಜ್ಯ ನಾಯಕರ ಪಡೆ ಮುಂದಾಗಿದೆ. ಏನೋ ಬಿಎಸ್ವೈ ವಿರುದ್ಧ ಯತ್ನಾಳ್ ಮಾಡಿರೋ ಆರೋಪಕ್ಕೆ ಯಡಿಯೂರಪ್ಪ ಉತ್ತರ ಕೊಡದೇ ಇದ್ರು ರೇಣುಕಾಚಾರ್ಯ ಮಾತ್ರ ಸಿಡಿದೆದ್ದಿದ್ದಾರೆ. ಯತ್ನಾಳ್ ಒಬ್ಬ ಅರೆ ಹುಚ್ಚ, ಕಾಮಿಡಿ ಪೀಸ್, ಹುಚ್ಚು ನಾಯಿ ಅಂತ ಹರಿಹಾಯ್ದಿದ್ದಾರೆ. ಎಲಿಬಿಲ್ಲದ ನಾಲಿಗೆ ಅಂತ ಹೇಳಿ ಏನ್ ಬೇಕಂತ ಮಾತಾಡೋದಲ್ಲ. ಈ ನಾಲಿಗೆಗೂ ಮಿದುಳಿಗೆ ಅವ್ರಿಗೆ ಲಿಂಕೇ ಇಲ್ಲ. ಆ ರೀತಿ ಅರೆ ಹುಚ್ಚಂತೆ ಮಾತಾಡ್ತಿದ್ದಾರೆ. ಇಂಥವ್ರನ್ನ ನಿಮಾನ್ಸ್ ಹಾಸ್ಪಿಟಲ್ ಸೇರಿಸೋದು ಬಹಳ ಉತ್ತಮ ಅನ್ಸುತ್ತೆ. ಆಮೇಲೆ ಕೋವಿಡ್ ನಲ್ಲಿ ಯತ್ನಾಳ್ ರವರು ಕಾಂಗ್ರೆಸ್ ಇಂದ ಏನೇ ಲಾಭ ಮಾಡ್ಕೊಂಡ್ರೆ ನಮಗೆ ಗೊತ್ತಿದೆ. ನಾನು ಹೇಳ್ತೀನಿ, ಕೋವಿಡ್ ನಲ್ಲಿ ಯಾವ್ಯಾವ ಅಂತ ಹೇಳಿದ್ರೆ ಈ ವರ್ಷದ ಅತ್ಯಂತ ಕಾಮಿಡಿ ಪೀಸ್ ಅಂದ್ರೆ ಯತ್ನಾಳ್. ನನ್ನ ಹೆಸರನ್ನ ಹುಚ್ಚು ನಾಯಿ ಜೊತೆಗೆ ತಳಕಾಗ್ಬಾರ್ದು. ಹುಚ್ಚು ನಾಯಿ ಬೊಗಳ್ತಾ ಇರುತ್ತೆ. ಇನ್ನು ಯತ್ನಾಳ್ ಮಾಡಿರೋ ಕೋವಿಡ್ ಹಗರಣದ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ರಿಯಾಕ್ಟ್ ಮಾಡಿದ್ದಾರೆ. ಯತ್ನಾಳ್ ಬಳಿ ದಾಖಲೆ ಇದ್ರೆ ಕೊಡಲಿ ಅಂತ ಹೇಳಿದ್ದಾರೆ. ಅವರ ಹತ್ರ ಏನಿದೆ, ದಾಖಲಾತಿ ಏನಿದೆ ಅವೆಲ್ಲನೂ ಕೂಡ ಕಮಿಷನ್ ಮುಂದೆ ಕೊಡ್ಲಿ, ಕಮಿಷನ್ ಮುಂದೆ, ಆಯೋಗದ ಮುಂದೆ ಕೊಡ್ಲಿ. ಬಿಕಾಸ್ ಅವರು ಉದ್ದೇಶನೂ ಕೂಡ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತ ಇದ್ರೆ ಅವ್ರು ಕೊಡ್ಲಿ. ಎಲ್ಲರೂ ಯತ್ನಾಳ್ ಅವ್ರು ಹೇಳ್ತಾ ಇದ್ದಾರೆ, ಬಹಳ ಸಂತೋಷ, ಜನರಿಗೆ ಗಮನವನ್ನು ಸೆಳೆದಿದ್ದಾರೆ. ನಾವು ಅದೇ ಗಮನವನ್ನು ಸೆಳೆದಿದ್ದು, ಮುಂದಕ್ಕೆ ಅದನ್ನು ಚರ್ಚೆ ಮಾಡೋಣ. ಯತ್ನಾಳ್ ಹೇಳಿಕೆಯಿಂದ ಕೆರಳಿ ಕೆಂಡವಾಗಿರುವ ಬಿಜೆಪಿ ನಾಯಕರು
ಯತ್ನಾಳ್ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕೆಂದು ಆಗ್ರಹಿಸಿದ್ದಾರೆ. ವರಿಷ್ಠರು ಏನ್ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಕಿರಣ್ ಹನಿಯಡ್ಕ, TV9 ಬೆಂಗಳೂರು.